ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಸೊ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ದೇವರಿಗೆ ಅಂತ. ಆ್ಯಕ್ಚುಲಿ ರಾತ್ರಿನೇ ಎಲ್ಲ ರೆಡಿ ಮಾಡಿಟ್ಟಿದ್ದೆ, ನಿದ್ದೆ ಬರ್ತಿತ್ತಂತ. ಮತ್ತು ನಾಳೆ ಬೆಳಗ್ಗೆ ಮಾಡೋಣ ಅಂತ ಸ್ವಲ್ಪ ಪ್ರಿಪ್ರೇಷನ್ ಇನ್ನೂ ಇದೆ. ಸೊ ಅನಯ್ ಎದ್ದೇಳಬೇಕು, ಅನಯ್ ಮಲಗಿದ್ರೇ ಬೇಗ ಬೇಗ ಕೆಲಸ ಆಗೋಗುತ್ತೆ. ಹಾಗಾಗಿ ಅವ್ನು ಮಲಗಿದ್ದಾನೆ, ಅದಕ್ಕೆ ಎಲ್ಲ ಕೆಲಸ ಬೇಗ ಬೇಗ ಮುಗಿಸ್ಕೊತಾ ಇದ್ದೀನಿ. ಏನು ವರಮಹಾಲಕ್ಷ್ಮಿ ಹಬ್ಬ ಅಲ್ಲ, ಸೊ ಕಲಶದ್ದು ರಂಗೋಲಿ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ರಂಗೋಲಿ ಹಾಕೋದು ನಾನೇ ಕಲ್ತಿರೋದು. ಚಿಕ್ಕವಳಿದ್ದಾಗಿಂದ ತುಂಬ ಇಂಟ್ರೆಸ್ಟ್ ಇತ್ತು ನನಗೆ ರಂಗೋಲಿ ಹಾಕೋದು ಎಲ್ಲ. ಸೊ ಒಂದು ಸಲ ಮಮ್ಮಿಗೆ ಕೇಳಿದೆ ರಂಗೋಲಿ ಹಿಂಗೆ ಹಾಕೋದು ಅಂತ. ಮಮ್ಮಿ ಹೇಳ್ಕೊಟ್ಟಿದ್ರು ಹೀಗೆ ಯಾವ ಥರ ರಂಗೋಲಿ ಹಿಡಿಬೇಕು, ಯಾವ ಥರ ಮಾಡಬೇಕು ಅಂತ ಒಂದು ಸಲ ಹೇಳ್ಕೊಟ್ಟಿದ್ರು. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಅಂತ ನನ್ನ ಹಸ್ಬೆಂಡು ರಜೆ ತಗೊಂಡು ನನಗೆ ಹೆಲ್ಪ್ ಮಾಡೋಕ್ಕೆ ಅಂತ ಮನೇಲಿದ್ದಾರೆ. ಸೊ ನನ್ನ ಮಗನೂ ಅವ್ರಿಗೆ ಹೆಲ್ಪ್ ಮಾಡ್ತಿದ್ದಾನೆ. ಆಸ್ ಯೂಶುವಲ್ ನನ್ನ ಬೆಕ್ಕುಗಳು ಹೆಲ್ಪ್ ಮಾಡಕ್ಕಿದ್ದಾರೆ ಇವತ್ತು. ಸೊ ನಿನ್ನೆನೆ ತುಂಬಾ ಕೆಲಸ ಮುಗಿಸಿಬಿಟ್ಟಿದ್ದೆ ಅಂತ ಇವತ್ತು ಸ್ವಲ್ಪ ಈಸಿ ಆಗ್ತಿದೆ. ಇನ್ನೊಂದು ಸ್ವಲ್ಪ ಕೆಲಸ ಬಾಕಿ ಇದೆ, ಅದು ಮುಗಿಸಿ ಪೂಜೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಬಾಳೆ ದಿಂಡು ನನಗೆ ಮಾರ್ಕೆಟಲ್ಲಿ ಸಿಕ್ಕಿರ್ಲಿಲ್ಲ, ಹಂಗಾಗಿ ನಾನು ಬಾಳೆ ದಿಂಡೆ ಇಲ್ಲ ಮತ್ತೆ ಸ್ಟ್ಯಾಂಡ್ ಏನಕ್ಕೆ ತಗೊಳ್ಳೋಣ ಅಂತ ತಗೊಂಡಿರ್ಲಿಲ್ಲ. ಬಟ್ ಇವತ್ತು ನಮ್ಗೆ ಹೆಲ್ಪ್ ಮಾಡಕ್ಕೆ ಆಂಟಿ ಬರ್ತಾರಲ್ಲ ಕೆಲ್ಸಕ್ಕೆ, ಸೊ ಅವರಿಗೆ ನಿನ್ನೆ ಕೇಳಿದೆ ಎಲ್ಲಾದ್ರೂ ಸಿಗುತ್ತಾ ಅಂತ. ಕೇಳಿದಕ್ಕೆ ಅವರು ಪಾಪ ತಂದು ಕೊಟ್ರು ಅಲ್ವಾ ಜಿನ್ನು. ಮೈಕ್ ಆನ್ ಮಾಡ್ಲಾ? ಮೈಕ್ ಆನ್ ಇದೆಯಾ? ಇವಾಗ ನಾನು ಇದು ಉರುಳಿ ನಾನು ಡೆಕೋರೇಟ್ ಮಾಡ್ತಾ ಇದ್ದೀನಿ. ಒಂದೊಂದ್ಸಲ ಏನನ್ಸುತ್ತೆ ಅಂದರೆ ಇಷ್ಟೇ ಇದೆಯಲ್ಲ ಕೆಲಸ, ಬರೀ ಏನು ಉರುಳಿ ಅಷ್ಟು ಇಡಾಕಿದೆ, ಅದು ದೀಪ ಇಡಾಕಿದೆ ಅಷ್ಟೇ ಅಲ್ವಾ ಕೆಲಸ ಅಂತ ಅನಿಸುತ್ತೆ. ಬಟ್ ಅದು ನಿಜವಾಗ್ಲೂ ಯಾವಾಗ ನಾವು ಕೆಲಸ ಮಾಡಕ್ಕೆ ಕೂಡ್ತೀವಲ್ಲ, ಅದಕ್ಕೆ ಎಷ್ಟೊಂದು ಟೈಮ್ ಬೇಕಾಗುತ್ತೆ. ಹಬ್ಬದ್ದು ಕೆಲಸ ಅಂತೂ ಮುಗಿಯೋದೇ ಇಲ್ಲ. ಅದೇ ಹಬ್ಬದ್ದು ಕೆಲಸ ಅಂದರೆ ಹಂಗೆ ನಡೀತಾನೇ ಇರಬೇಕು, ಅವಾಗನೇ ಹಬ್ಬ ಅನ್ಸೋದು ಅಂತ. ಗುಂಡು. ಸೊ ಇವತ್ತು ಫಸ್ಟ್ ಟೈಮ್ ಇದು ಉರುಳಿ ಜೊತೆ ಲೈಟ್ ಹಾಕಿ ನೋಡ್ತಾ ಇದ್ದೀವಿ ಹೆಂಗೆ ಕಾಣುತ್ತೆ ಅಂತ. ಹಿಂಗೆ ನೈಸ್. ಈ ಕಾರ್ನರ್ ಆ್ಯಕ್ಚುಲಿ ಈ ಕಾರ್ನರಲ್ಲಿ ಸ್ವಲ್ಪ ಬೆಳಕಿಲ್ಲ, ಬೆಳಕು ಕಡಿಮೆ ಇದೆ, ಹಂಗಾಗಿ ಇದು ಲೈಟ್ ಹಾಕೋಣ ಹೆಂಗೆ ಕಾಣುತ್ತೆ ಅಂತ ನೋಡ್ತಾ ಇದ್ದೀವಿ. ಹೆಂಗೆ ಕಾಣ್ತಿದೆ? ಸೊ ಇದು ನಾವು ಹ್ಯಾಂಡ್ ಪೇಂಟಿಂಗ್ ಮಾಡಿದ್ವಿ, ಇದನ್ನ ಅಂಟಾಕ್ತಾ ಇದ್ದೀವಿ. ಇಲ್ಲಿ ಇದು ಎಂಟ್ರೆನ್ಸ್ ಎದುರುಗಡೆ ಇರೋ ಗೋಡೆ ಅಲ್ಲಿ ಅಂಟ ಹಾಕಿದ್ದೀವಿ. ನಮ್ಮದು ಆಲ್ಮೋಸ್ಟ್ ಎಲ್ಲ ಆಗಿದೆ, ಪೂಜೆಗೆ ಏನು ಬೇಕೆಲ್ಲ ಇಟ್ಟು ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಬಟ್ ಸ್ವಲ್ಪ ಸ್ವೀಟ್ಸ್ ಮತ್ತು ಹಣ್ಣು ತರಬೇಕಿದೆ ಅಂತ ಹೋಗ್ತಾ ಇದ್ದೀವಿ. ನಾವು ಅರ್ಶಿನ ಕುಂಕುಮಕ್ಕೆ ಜನಕ್ಕೆ ಕರ್ತಿದ್ವಲ್ಲ, ಅವರಿಗೆ ರಿಟರ್ನ್ ಗಿಫ್ಟ್ ತಗೊಂಡಿದ್ವಿ. ರಿಟರ್ನ್ ಗಿಫ್ಟ್ಗೆ ಹಾಗೆ ಕೈಯಲ್ಲಿ ಏನಕ್ಕೆ ಕೊಡೋದು, ಒಂದು ಬ್ಯಾಗ್ ತಗೊಳ್ಳೋಣ ಅಂತ ಇದು ತಗೊಂಡಿದ್ವಿ. ನಾನು ಅರ್ಶಿನ ಕುಂಕುಮಕ್ಕೆ ಬರ್ತಾರಲ್ಲ ಅವರಿಗೆ ಸ್ವೀಟ್ಸ್ ಕೊಡೋಣ ಅಂತ ಸ್ವೀಟ್ ತೊಗೊಂಡಿದ್ದೀನಿ, ಮತ್ತು ಮನೆಗೆ ಸ್ವಲ್ಪ ಸ್ವೀಟ್ ತೊಗೊಂಡು. ಬಾ ಪೂಜೆ ಮಾಡೋಣ. ಕ್ಷಮ ಮಾಡು, ದೇವ್ರಿಗೆ ನಮಸ್ಕಾರ ಮಾಡು. दुर्गे दुर्गटधारी तुझविण संसारी अनाथ नाथे अंबे करुणा विस्तारी वारी वारी जन्म मरणाते वारी हारी पडलो आता संकट निवारी।
ನಮಸ್ಕಾರ ಮಾಡಿ. ಶಂಭೋ ಶಂಭೋ ಪಪ್ಪ. ಸೊ ನಮ್ಮದು ಇವಾಗ ಪೂಜೆ ಮಾಡಿ ಆಗಿದೆ. ಸ್ವಲ್ಪ ಲೇಟ್ ಆಯಿತು, ಬಟ್ ಇದು ನಂದು ಸೆಕೆಂಡ್ ಪೂಜೆ. ನಾನು ಆಲ್ರೆಡಿ ಮೆನ್ಷನ್ ಮಾಡಿರಬೇಕು, ನೆನಪಿಲ್ಲ. ಸೊ ನಾನು ಸೆಕೆಂಡ್ ಇಯರ್ ನಾನು ಇವಾಗ ಪೂಜೆ ಮಾಡ್ತಿರೋದು. ಫಸ್ಟ್ ಇಯರ್ ನಾನು ಮದುವೆ ಆದಾಗಿಂದನೇ ಸ್ಟಾರ್ಟ್ ಮಾಡಿದ್ದು. ಲಾಸ್ಟ್ ಇಯರ್ ನಾನು ಗುಂಡಣ್ಣಗೆ ಪ್ರೆಗ್ನೆಂಟ್ ಇದ್ದೆ. ಸೊ ಲಾಸ್ಟ್ ಇಯರ್ನು ನನಗೆ ಎಷ್ಟಾಗುತ್ತೆ ಅಷ್ಟು ಮಾಡಿದ್ದೀನಿ. ನನಗೆ ಅಷ್ಟೊಂದು ಜಾಸ್ತಿ ಗೊತ್ತಿಲ್ಲ ವರಮಹಾಲಕ್ಷ್ಮಿ ಬಗ್ಗೆ, ಯಾಕಂದರೆ ಮಹಾರಾಷ್ಟ್ರದಲ್ಲಿ ಮಾಡಲ್ಲ. ಸೊ ನಾವು ಮಾಡಿರಲಿಲ್ಲ. ನಾನು ಮದುವೆ ಆದಾಗಿಂದ ಸ್ಟಾರ್ಟ್ ಮಾಡಿದ್ದೆ. ನನಗೆ ಎಷ್ಟು ಗೊತ್ತಿದೆ ನಾನು ಆನ್ಲೈನ್ ನೋಡಿ ಅಲ್ಲಿ ಇಲ್ಲಿ ಎಲ್ಲಿಂದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ನನಗೆ ಎಷ್ಟು ಗೊತ್ತಾಗುತ್ತೆ ನಾನು ಅಷ್ಟು ಪೂಜೆನ ಮಾಡಿದ್ದೀನಿ, ಆ ಪ್ರಕಾರ ಮಾಡಿದ್ದೀನಿ. ನನಗೆ ಆ್ಯಕ್ಚುಲಿ ಕಲಶ ಇಟ್ಟು ಅದಕ್ಕೆ ಸ್ಯಾರಿ ಡ್ರೇಪ್ ಮಾಡಿ ಆ ಥರ ಎಲ್ಲ ಮಾಡೋಕ್ಕೆ ಇಂಟ್ರೆಸ್ಟ್ ಇತ್ತು. ಬಟ್ ನನಗೆ ಇವಾಗ ಮಗುನ ಇಟ್ಕೊಂಡು ಅದೆಲ್ಲ ಮಾಡೋಕ್ಕಾಗಲ್ಲ ಅಂದ್ಕೊಂಡು ನಾನು ಅದೇ ವರಮಹಾಲಕ್ಷ್ಮಿದು ಐಡಲ್ ಸಿಕ್ತಿತ್ತು, ಆನ್ಲೈನ್ ನೋಡಿದೆ ಇನ್ಸ್ಟಾಗ್ರಾಮಲ್ಲಿ. ಸೊ ಅಲ್ಲಿಂದ ತರಿಸ್ಕೊಂಡೆ. ಸೊ ನಾನು ಮುಂಚೆ ವ್ಲಾಗಲ್ಲಿ ಹೇಳಿದ್ನಲ್ಲ, ನಾವು ಹೊಸ ಲೆನ್ಸ್ ತೊಗೊಂಡಿದ್ದೀವಿ ಅಂತ. ಅದಕ್ಕೆ ಪೂಜೆ ಮಾಡೋದಾದ್ಮೇಲೆ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಇವಾಗ ಅದರದ್ದು ಪೂಜೆ ಮಾಡಿ ಆಗಿದೆ ಇವಾಗ. ಸೊ ಇನ್ನೂ ನಮ್ಮದು ಊಟ ಆಗಿಲ್ಲ, ಅಡುಗೆ ಆಗ್ತಾ ಇದೆ. ಸೊ ದೇವರಿಗೆ ಎಷ್ಟು ನೈವೇದ್ಯ ಬೇಕು ಅಷ್ಟು ಆಗಿತ್ತು, ಅಷ್ಟು ಮಾಡಿಕೊಂಡು ನೈವೇದ್ಯ ತೋರಿಸಿದ್ದೆ. ಬಟ್ ಇನ್ನೂ ಅಡುಗೆ ಆಗ್ತಾ ಇದೆ. ಇವಾಗ ಊಟ ಮಾಡಿ ಇವಾಗ 4 ಗಂಟೆಗೆ ಮತ್ತೆ ನಾವು ಅರ್ಶಿನ ಕುಂಕುಮಕ್ಕೆ ಕರ್ತಿದ್ದೀನಿ. 4 ಗಂಟೆಗೆ ಅವ್ರು ಬರ್ತಾರೆ. ನಾನು ರಿಟರ್ನ್ ಗಿಫ್ಟ್ ಕೊಡೋಕ್ಕೆ ಅಂತ ಏನು ತಂದಿದ್ದೀನಿ ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ನಮ್ಮ ಕಡೆ ಏನೋ ಒಂದು ವಸ್ತು ಯೂಸ್ ಆಗೋ ಥರ ವಸ್ತುನ ಕೊಡ್ತಾರೆ. ಒಂದೊಂದು ಕಡೆ ಒಂದೊಂದು ಥರ ಅಲ್ವಾ, ಬ್ಲೌಸ್ ಪೀಸು, ಬಳೆ ಅದೆಲ್ಲ ಕೊಡಬೇಕು ಅಂತ ಹೇಳ್ತಾರೆ. ಬಟ್ ನನಗೆ ಅದಕ್ಕಿಂತ ಇದು ಈ ಬ್ಲೌಸ್ ಪೀಸ್ ಏನೋ ಸುಮ್ಮನೆ ಕೊಟ್ಟರೆ ಬೇರೆಯವ್ರಿಗೆ ಕೊಟ್ಬಿಡ್ತಾರೆ, ಇಲ್ಲಾಂದರೆ ಸುಮ್ಮನೆ ಹಾಗೆ ಮೂಲೆಯಲ್ಲಿ ಬಿದ್ದಿರುತ್ತೆ. ಹಾಗಾಗಿ ಏನಾದರೂ ಯೂಸ್ ಆಗೋ ಥರ ವಸ್ತು ಕೊಟ್ಟರೆ ಅವ್ರಿಗೂ ಯೂಸ್ ಆಗುತ್ತೆ ಅಂತ ನಾನು ಈ ಬಾಟಲ್ನ ತೊಗೊಂಡಿದ್ದೀನಿ. ಇದು ಗ್ಲಾಸ್ ಬಾಟಲ್ ಇದೆ. ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ. ಗ್ಲಾಸ್ ಬಾಟಲ್ ಅಂದರೆ ಪ್ಲಾಸ್ಟಿಕ್ ಇಲ್ಲ, ಗ್ಲಾಸ್ ಅಂದರೆ ಯೂಸ್ ಮಾಡ್ತಾರೆ ಜನ ಅಂತ ಅದು ಒಂದು ತೊಗೊಂಡೆ. ಆಮೇಲೆ ಒಂದು ಸ್ವೀಟ್ ಬಾಕ್ಸ್ ಇಟ್ಟಿದ್ದೀನಿ, ಅದರಲ್ಲೇ ಸ್ವೀಟ್ ಬಾಕ್ಸ್ ಇಟ್ಟಿದ್ದೀನಿ. ಆಮೇಲೆ ಹೂವು ಎಲೆ ಅದೆಲ್ಲ ಇಡಬೇಕು. ಬಟ್ 4 ಗಂಟೆಗಲ್ವ ಜನಕ್ಕೆ ಹೇಳಿರೋದು. ಈಗಲೇ ಇಟ್ಟರೆ ಸುಕ್ಕದಂಗೆ ಆಗುತ್ತೆ ಹೂವು ಎಲ್ಲ ಅಂತ ಇದಕ್ಕೆ ಏನು ಹಾಕಿಟ್ಟಿಲ್ಲ. ಈ ಥರ ಬ್ಯಾಗ್ ನಾನು ತಂದುಬಿಟ್ಟು ಈ ಬ್ಯಾಗಲ್ಲಿ ಎಲ್ಲ ಹಾಕಿ ಕೊಡೋಣ ಅಂದ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನನಗೆ ಹೋಳಿಗೆ ಏನು ಬರಲ್ಲ, ನಾನು ಹೆಲ್ಪ್ಗೆ ಅಂತ ಅಡುಗೆ ಮಾಡೋಕ್ಕೆ ಅಂದರೆ ಇಟ್ಕೊಂಡಿದ್ದೀನಿ. ಅವರೇ ಹೋಳಿಗೆ ಮಾಡಿ ಕೊಡ್ತಾ ಇದ್ದಾರೆ, ಚೆನ್ನಾಗಿ ಮಾಡ್ತಾರೆ ಹೋಳಿಗೆ. ಸೊ ನಾವು ಪಾಯಸನೂ ಮಾಡಿದ್ದೀವಿ ಮನೆಯಲ್ಲಿ. ಸೊ ಅದು ನೈವೇದ್ಯ ಇಟ್ಕೊಂಡಿದ್ದೀನಿ. ಇವಾಗ ಹೊಟ್ಟೆ ಹಸಿತಿದೆ, ಊಟ ಮಾಡಬೇಕು. ಸೊ ಇಲ್ಲಿಗೆ ನಂದು ವರಮಹಾಲಕ್ಷ್ಮಿ ಹಬ್ಬ ಮುಗಿದಿದೆ. ಜೊತೆಲಿ ಇವತ್ತಿನ ಬ್ಲಾಗ್ ಕೂಡ ಇಲ್ಲೇ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಮತ್ತು ನಿಮಗೆ ನಾನು ಮಾಡಿರೋ ಪೂಜೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟು ಹೇಳಿ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್.